ದೌರ್ಜನ್ಯ ಆಗ್ತಾ ಇದೆ. ಲವ್ ಜಿಹಾದ್ ಅನ್ನುವಂಥದ್ರ ಮುಖಾಂತರ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರ ಏನು ಕೊಲೆಯಾಗಿದೆ, ಅದಕ್ಕೆ ಇವತ್ತು ಅನೇಕ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಆ ಹುಡುಗಿದೆ ತಪ್ಪು ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಮಗಳನ್ನ ಒಂದು ರೀತಿ ಅವಳದೇ ತಪ್ಪು ಅನ್ನೋಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೆದಿದೆ. ನಾ ಕೇಳ್ತಾ ಇದ್ದೀನಿ, ಅದು ಏನೇ ಇರಲಿ ಪ್ರಕರಣ, ಕೊಲೆ ಮಾಡುವರ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದ ತಕ್ಷಣ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ಅಷ್ಟೇ ಅಲ್ಲ, ಜೈ ಶ್ರೀರಾಮ್ ಅಂತೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಗಕ್ಕೆ ಹೋದ್ರೆ ಅವ್ರನ್ನ ತಡೆದು ಅಲ್ಲಾಹ್ ಅಕ್ಬರ್ ಅನ್ಬೇಕು, ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು. ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪ ಅವನು ಮುಗ್ಧ, ಅವನಿಗೇನು ಗೊತ್ತಿಲ್ಲ ಆ ಹುಡುಗನಿಗೆ. ಅವನು ಯಾರೋ ಒಬ್ರು ಅಭಿಮಾನದಿಂದ ಅವ್ರು ಕರೆದು ತಾವು ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದ್ರೆ ಅವನ ಭಾಳ ಒಂದು ರೀತಿ ನಯವಾಗಿ ಮಾತಾಡ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವನ ಕಡೆಯಿಂದ ಬಾಯಿಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹ್ ಅಕ್ಬರ್ ಅನ್ಬೇಕು, ಅದನ್ನು ಬಡಿ ಮಾಡೋದು. ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ, ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ, ಜನ ನಾವು ಗ್ಯಾರಂಟಿಗೆ ವೋಟ್ ಹಾಕ್ತಾರ ಅನ್ನೋಂಥ ದುರಂಕಾರದಿಂದ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು. ಅದರಲ್ಲಿ ಅಂತೂ ನಮ್ಮ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದರೆ, ಈ ಉಡುಪಿಯಲ್ಲಿ ಹಾಸ್ಟೆಲ್ದಲ್ಲಿ ಹೆಣ್ಣು ಮಕ್ಕಳ ಒಂದು ಏನು ಪಬ್ಲಿಕ್ ಇದರಲ್ಲಿ ಶೌಚಾಲಯದಲ್ಲಿ ಇದನ್ನ ಇಟ್ಟು CC ಕ್ಯಾಮ್ರಾ ಇಟ್ಟು ಅವರ ಚಿತ್ರಣ ಮಾಡುವಂಥದ್ದನ್ನ ಅದು ಸಹಜವಾಗಿ ಏನೋ ಜೋಕ್ ಮಾಡಿದ್ದಾರೆ, ಒಂದೇನೋ ಅವ್ರವ್ರು ಹುಡುಗರು ಇದು ಮಾಡಿ ಅಂದ್ರೆ ಎಷ್ಟು ನಾಚಿಕೆಗೆ ಹೇಳಿಕೆ. ನಿನ್ನೆ ಹೋಮ್ ಮಿನಿಸ್ಟರ್ ಅದೇ ರೀತಿ ಹೇಳಿಕೆ. ಅದ್ರಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತೂ ನಿಸ್ಸೀಮರು, ಮಾಧ್ಯಮಗಳ ಮುಂದೆ ಅವ್ರಿಗೆ ಏನು ಮಾತಾಡ್ತಾರೆ, ಅವ್ರಿಗೆ ಮೆಚುರಿಟಿ ಇಲ್ಲ ಅಂತ ಹೇಳಿದರೆ ಹೋಮ್ ಮಿನಿಸ್ಟರ್. ನಾವು ಹೇಳಲ್ಲ, ಯಾರು ಡಾಕ್ಟರ್ G. ಪರಮೇಶ್ವರ್ ಅವರೇ ಖರ್ಗೆ ಅವರು ಸಹ ಹೇಳ್ತಾರೆ. ಅವರು ಪ್ರತಿಯೊಂದು ಹಂತದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅತಿ ಅವಮಾನವಾಗಿ ಮಾತಾಡೋದು, ಸಹಿ ಮಾತಾಡೋದು, ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ತಾಳಿಲ್ಲ ಮೇಳಿಲ್ಲ. ಇದೇ ಸರ್ಕಾರ ಬರೋಕ್ಕಿಂತ ಮುಂಚೆ ಹೇಳ್ತಿದ್ರು, PSI ಹಗರಣ ಬಗ್ಗೆ ಮಾತಾಡ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು, 40% ಸರ್ಕಾರಕ್ಕೆ ಮಾತಾಡ್ತಿದ್ರು. ಇವತ್ತು PSIದಲ್ಲಿ ಲೂಟಿ ಆಗಿದ್ದು ನಾನು ಹೇಳಿದ್ದೆ, PSIದಲ್ಲಿ ಆಗಿದ್ದು ಸತ್ಯ. ನಿಮ್ಗೆ ಮೊನ್ನೆ ಹೇಳಿದ್ರು ವಿಧಾನಸಭೆ, ನಿಮ್ಗೆ ತಾಕತ್ತಿದ್ರೆ ಎನ್ಕ್ವೈರಿ ಮಾಡ್ರಿ, CBI ಕೊಡ್ರಿ. ಪ್ರಿಯಾಂಕಾ ಅವ್ರೆ, ಇವತ್ತು PSI ಹಗರಣ ಏನು ಮುಚ್ಚಾಕಿದ್ರೆ ಏನು ನಿಮ್ಗೆ ಎಷ್ಟು ಬರ್ತದೆ ಕಮಿಷನ್? BJP ಅವ್ರಿಗೆ ಹೇಳ್ತಿದ್ರೆ, ಈಗ ನೀವು ಎಷ್ಟು ಕಮಿಷನ್ ತೊಗೊಂಡದನ್ನ ಎಲ್ಲ ನಾವು COD ಕೊಟ್ಟಿವಿ, 2 ದಿವಸ COD. ಅಷ್ಟೇ ಅಲ್ಲ, ಇವತ್ತು 40% ಹೇಳ್ತಿದ್ರು ನಮ್ಮ ಸರ್ಕಾರದ 40%. ಈಗ ನಿಮ್ದು ಎಷ್ಟು ಪರ್ಸೆಂಟೇಜ್ ನಡೆದ? 50 ನಡೆದೋದು, 60 ನಡೆದೋದು, 13% BBMPಯಲ್ಲಿ ತಗೋತಾ ಇದ್ದಾರೆ. ಸನ್ಮಾನ್ಯ ಈ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ. ಅಂದ್ರೆ ಇವ್ರು ಏನು ನಡೆದಿದೆ, ಹಗಲು ದರೋಡೆ ನಡೆದಿದೆ. ಈ ಗ್ಯಾರಂಟಿ ಮೇಲೆ ನಾವು ಇಡೀ ಈ ಚುನಾವಣೆ ಗೆದ್ದಿದ್ದೀವಿ. ಇದೇ ಗ್ಯಾರಂಟಿ ಮೇಲೆ ನಮ್ದು ಮತ್ತೊಂದು 25 ಗ್ಯಾರಂಟಿ, ಇದ್ದ 5 ಗ್ಯಾರಂಟಿನೇ ಸರಿ ಮಾಡೋದಲ್ಲ. ಇದನ್ನೆಲ್ಲ ಜನರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾ ಅನ್ನೋಂಥದ್ದು. ನಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಪವಿತ್ರ ಭೂಮಿಯನ್ನು ಯಾಕೆ ಕೊಡಲಿಲ್ಲ? ಅವ್ರನ್ನ ಸ್ವಂತ ಬಾಬಾ ಸಾಹೇಬ್ರ ಕಾರ್ ಮಾರಿ ಆ ಹಣ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾಕ್ಕೆ ತುಂಬಿ ಅವ್ರ ಪಾರ್ಥಿವ ಶರೀರವನ್ನು ಮುಂಬೈದ ಒಂದು ಎಲ್ಲಿಯೂ ಗೊತ್ತಿಲ್ಲಾರಂಥ ಒಂದು ಪ್ರದೇಶದ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಆಯಿತು. ಅವರಿಗೆ ನೀವು ಭಾರತ ರತ್ನ ಕೊಡಲಿಲ್ಲ. ನೀವು ನೆಹರು ಸ್ವಂತ ತಾನೇ ತೊಗೊಂಡು, ಇಂದಿರಾ ಗಾಂಧಿ ತಾನೇ ತೊಗೊಂಡು, ರಾಜೀವ್ ಗಾಂಧಿ ತಾನೇ ತೊಗೊಂಡು, ಇವ್ರಿಗೆ ಯಾರು ಕೊಟ್ಟೇ ಇಲ್ಲ. ಅವ್ರ ಕೈಗೆ ಪ್ರಧಾನ ಭಾರತ ರತ್ನ ಅವರೇ ತಗೊಂಡು. ನಮ್ಮ ಸರ್ಕಾರ, ಮೊರಾರ್ಜಿಭಾಯಿ ದೇಸಾಯಿ ಸರ್ಕಾರ, VP ಸಿಂಗ್ ಸರ್ಕಾರ, BJP ಬೆಂಬಲಿತ ಸರ್ಕಾರ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡ್ತಾರೆ. ನಾವು ಮೀಸಲಾತಿ ತೆಗಿತೀವಿ ಹೇಳ್ತಾರೆ. 10 ವರ್ಷ ನೀವು ಹೇಳ್ರಿ, ಪ್ರಧಾನಮಂತ್ರಿ ಮೋದಿಯವರಾದ್ಮೇಲೆ ನಾವು ಮೀಸಲಾತಿ ಎಲ್ಲಿ ತೆಗಿದ್ವಿ?
ಒಂದರ ಉದಾಹರಣೆ ಕೊಡ್ರಿ. ಕರ್ನಾಟಕದಲ್ಲಿ SC STದು ಮೀಸಲಾತಿ ಹೆಚ್ಚು ಮಾಡಿದವು ನಾವು. ಇವತ್ತು 3% ಇತ್ತು ನಮ್ಮ ST 7% ಕೊಡ್ತೀವಿ. SCಗಳಿಗೆ 15% ಇತ್ತು, 17% ಮಾಡಿದ್ವಿ. ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಮೋಷನ್ದಲ್ಲಿ ಮೀಸಲಾತಿಯನ್ನು ನಾನೇ MP ಇದ್ದೆ. ಅವಾಗೆಲ್ಲ SC ST MPಗಳು ವಾಜಪೇಯಿ ಅವ್ರನ್ನ ಭೇಟಿ ಆದರು. ನಮ್ಗೆ ಪ್ರಮೋಷನ್ದಲ್ಲಿಯೂ ಸಹ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತರಬೇಕಂದಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಾವು ತಿದ್ದುಪಡಿ ಮಾಡಿ ಪ್ರಮೋಷನ್ದಲ್ಲಿ ನಾವು ಮೀಸಲಾತಿ ಕೊಡ್ತೀವಿ. ಅಂದ್ರೆ ಇವರು ನಿರಂತರವಾಗಿ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದೇ ಒಂದು ಸಂವಿಧಾನ ಮತ್ತೆ 400 ಬಂದ್ರೆ ನಾವು ಬದಲಾವಣೆ ಮಾಡ್ತೀವಿ. ಒಬ್ಬ MP ಹೇಳಿದ್ದಕ್ಕೆ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡಲಿಲ್ಲ. ನಿಮ್ಮ ರಾಜೀವ್ ಗಾಂಧಿಯವರೇ ಹೇಳ್ಯಾರ, ನನ್ನ ಬಳಿ ರೆಕಾರ್ಡ್ ಐತಿ, ನಮ್ಮ ಜರೂರತ್ ಪಡೆಯಿತು ಭಾರತಕ್ಕೆ ಸಂವಿಧಾನ ಹಮ್ ಬದಲ್ ದೇಂಗೆ ಅಂತ ಹೇಳಿ. ಇದೇ ರಾಜೀವ್ ಗಾಂಧಿ. ಹಂಗಾದ್ರೆ ರಾಜೀವ್ ಗಾಂಧಿ ಮಂದಿ ಹೊರಗೆ ಹಾಕೋ ತಾಕತ್ತಿದೆ. ಇಲ್ಲೇ ಅಮರೇಗೌಡ ಬಯ್ಯಾಪುರ್, ನಮ್ಮ ಲಿಂಗಸೂರು ಇವು ಏನು ಕುಷ್ಟಗಿ ಹಿಂದಿನ ಶಾಸಕರು, ಅವರೇ ಒಂದು ಭಾಷಣದಲ್ಲಿ ಹೇಳ್ಯಾರ, ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತ. ನೀವೇನು ಅವ್ರ ಮೆಕ್ರ ಮಾಡ್ಕೊಂಡು ಕೈಗೊಂಡ್ರಿ? ಇದು ಕೇವಲ ಜನರಲ್ಲಿ, ದಲಿತರಲ್ಲಿ, ಹಿಂದುಳಿದ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ST ಜನಾಂಗದಲ್ಲಿ ಕುರುಬ ಸಮಾಜ ಸೇರಿಸ್ಬೇಕಂದ್ರೆ ನಾವೇ ವಿಧಾನಸಭೆಯಲ್ಲಿ ಇವತ್ತು ನಮ್ಮ ಏನು ತಳವಾರ ನೋಡ್ರಿ, ಚಂಬು ಕೊಟ್ಟವ್ರು ಕಾಂಗ್ರೆಸ್ನವ್ರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವ್ರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡಿದ್ರು. ಏನು BJP ಅವರು ಆಡಳಿತ ಮಾಡಿದ್ರ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದೆಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡ್ ಅನ್ನ 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬಂದದ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ ಅಮೆರಿಕ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ನಿಮ್ಗೆ ತಾಕತ್ತಿದೆಯಾ ಕಾಂಗ್ರೆಸ್ನವ್ರು? ನೀವು ಚಂಪು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MPಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂತ ತಾಕತ್ತು ದಮ್ಮಿದೆಯಾ DK ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂತ ಏನು ಎಲ್ಲ ದ್ರವ್ಯ ತುಂಬಿದಂತ ಕಲಶವನ್ನ, ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ವಿ. ಅದು ನರೇಂದ್ರ ಮೋದಿ ಅವ್ರ ಸಾಧನೆ. ನೀವು ನೋಡ್ರಿ, ಮೊನ್ನೆ ನಿಮ್ಗೆ ಹೇಳ್ತೀನಿ, ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡ್ರ 14 ವರ್ಷ ಗುಜರಾತದ ಮುಖ್ಯಮಂತ್ರಿ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಅವರ ಅಸೆಟ್ ಎಷ್ಟಿದೆ? 2,30,00,000. ಈ DK ಶಿವಕುಮಾರ್ ಅಣ್ಣ ತಮ್ಮದು ಕೂಡಿ ಎಷ್ಟಿದೆ? ಅಧಿಕೃತವಾಗಿ ಆನ್ ರೆಕಾರ್ಡ್ 2,000 ಕೋಟಿ ರೂಪಾಯಿ. ಎಲ್ಲಿದ್ ಬತ್ತು 2,000 ಕೋಟಿ ಇವ್ರಿಗೆ? ಇವ್ರು ಎಲ್ಲಿ ಯಾರ ರಾಮಚಂದ್ರ ಕೋತ್ವಾಲ್ ರಾಮಚಂದ್ರ ಬಳಿ ಸಿಗರೇಟ್ ತಂದು ಕೊಡೋದು, ಚಾಕ್ ತಂದು ಕೊಡುವಂಥವ್ರ ಬಳಿ 2,000 ಕೋಟಿ ಅಂದ್ಬಿಟ್ಟು ಈ ದೇಶದಲ್ಲಿ 24 ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂತ ಒಬ್ಬ ಪ್ರಧಾನಮಂತ್ರಿ ಆಸ್ತಿ 2 ಕೋಟಿ. ನೀವು ಚಂಬು ಜನರು ಕೊಟ್ಟರು, ಚಂಬು ನಾವು ಕೊಟ್ಟಿವಿ, ಇದು ಜನ ತೀರ್ಮಾನ ಮಾಡ್ತಾರೆ. ಸರ್, ಅವ್ರು ಏನಂದ್ರೆ ದೇಶಕ್ಕೆ ಕೊಟ್ಟಿದ್ರೆ, ಆದ್ರೆ ನಮ್ಮ ರಾಜ್ಯಕ್ಕೆ ಏನು ಕೊಟ್ರು ಅಂತ 2,30,000 ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ. ಅವ್ರ ಸರ್ಕಾರ ಇದ್ದಾಗ 25,000 ಕೋಟಿ ಕೊಟ್ಟಿದೆ. ನಮ್ಮ ಸರ್ಕಾರ 10 ವರ್ಷದಲ್ಲಿ 2,30,000 ರೂಪಾಯಿ. ಅದು GSTಯಲ್ಲಿ ಏನ್ ಪಾಲ್ ಬರ್ಬೇಕಾಯ್ತು, GST ಪಾಲ್ ಕೊಟ್ಟಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು, ಜನ್ಧನ್ ನಮ್ಮ ಇದರಲ್ಲಿ 6,000 ರೂಪಾಯಿ ರೈತರು ಕೊಟ್ಟಂತದ್ದು ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು, ಏನು ಕರ್ನಾಟಕ ಬಿಟ್ಟು ಕೊಟ್ಟಾರೆ. 2,30,000 ಅಂದ್ರೆ 8 ಪಟ್ಟ ಆಯ್ತು ನೋಡ್ರಿ. 25,000 ಕೋಟಿಯಲ್ಲಿ 2,30,000 ಕೋಟಿಯಲ್ಲಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲನ್ನ, ಇದು ಒಂದು ಮನೆ ಇದ್ದಂಗೆ. ಭಾರತ ಅಂದ್ರೆ ಒಂದು ಮನೆ. ಯಾರು ಕಷ್ಟದಾಗಿದ್ದಾರೆ ಅವ್ರನ್ನೂ ನಾವು ಒಂದು ಮನೆಯಾಗ 4-5 ಮನೆ ಅಂತಾನು ಇರ್ತಾರೆ. ಒಬ್ಬವ ಸ್ವಲ್ಪ ಶಾಣೆ ಇರೋದಿಲ್ಲ, ಅವನಿಗೆ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನು ಸಮಾನವಾಗಿ ನೋಡ್ಕೋಬೇಕಾಗ್ತದೆ. ಯಾವ ಹಿಂದುಳಿದ ರಾಜ್ಯ ಅದಾವೋ ಅವ್ರನ್ನೂ ಸಮಾಧಾನ ಮಾಡಬೇಕು. ಯಾವ ರಾಜ್ಯದಿಂದ ಹೆಚ್ಚು GST ಬಂದೈತೆ ಅವ್ರಿಗೇನು ಪಾಲ್ ಬರಬೇಕಾಗೈತಿ ಅದು 100ಕ್ಕೆ 100 ಕೊಡುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಹಕ್ಕು, ನಮ್ಮ ಕರ, ನಮ್ಮ ಹಕ್ಕು ಅಂತೇನೋ ದಿಲ್ಲಿಯೊಳಗೆ ಕೊಟ್ಟಿದ್ರು. ನಾನೇ ಮೊನ್ನೆ ವಿಧಾನಸಭೆ ಕೇಳಿದೆ, ಹೌದಪ್ಪ
ಕರ್ನಾಟಕದ ನಮ್ಮ ಹಕ್ಕು ನಮ್ಗೆ ಗೊತ್ತಿಲ್ಲತ್ತೀರಿ. ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ನಾವು ಇವತ್ತು 100 ಕೋಟಿ ರೂಪಾಯಿ ನಾವು ನಮ್ಮ ಭಕ್ತರು ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಸರ್ಕಾರಕ್ಕೆ ಹೋಗ್ತದೆ. ಆ ಹಣ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಖರ್ಚು ಮಾಡ್ಬೇಕಲ್ಲ. ಅದನ್ನ ಬಿಟ್ಟು ನೀವು ವಕಫಕ್ಕೆ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತೀನಿ, 10,000 ಕೋಟಿ ಕೊಡ್ತೀನಿ ಅಲ್ಪ ಯಾರು ಅಪ್ಪನ್ ಕೊಡ್ತಾರೆ? ಸಿದ್ದರಾಮಯ್ಯ. ಎಲ್ಲರೂ ಸಮಾನಾಗಿ ನೋಡ್ಬೇಕಲ್ಲ. ದಲಿತರು ಇವತ್ತು SC ST ಜನಾಂಗದ್ದು 11,000 ಕೋಟಿ ರೂಪಾಯಿ ನೀವು ಡೈವರ್ಟ್ ಮಾಡಿದ್ರಿ. 11,000 ಕೋಟಿ ಇದ್ರದ್ದು SCP TSPದು ಏನ್ ಖರ್ಚು ಮಾಡ್ಬೇಕಾಗಿತ್ತು. ಅದೇ ಮಾದೇವಪ್ಪನ ಇದ್ರು ಸೋಷಿಯಲ್ ವೆಲ್ಫೇರ್. ನಾ ಕೇಳಿದೆ ಮಾದೇವಪ್ಪ ಡೈರೆಕ್ಟ್ ಇರ್ಲಿ, ಸಿದ್ದರಾಮಯ್ಯ ಕೂತಿದ್ರು, ಹಿಂಗೆ ಮಾದೇವಪ್ಪ ಕೂತಿದ್ರು. ಕೇಳಿದೆ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ, ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, 11,000 ಕೋಟಿ ರೂಪಾಯಿ SC ST ಜನಾಂಗದ ಅಭಿವೃದ್ಧಿಗೆ ತತ್ತ ಹಣ ನೀವು ಇವತ್ತು ಈ ಅನ್ನ ಭಾಗ್ಯ ಏನೋದು ಯಾವ್ದೋ ಬಸ್ಸಿಂದು ಕರೆಂಟ್ ಭಾಗ್ಯ ಅಂತ ಹೇಳಿ ಕೊಟ್ಟಿದ್ದೀವಿ. ಹೌದ್ರಿ 14 ಅಂತ ಆಟೋದ ಸಿದ್ದರಾಮಯ್ಯ ನೋಡ್ಕೊಂಡು ಇಲ್ಲಿ ಇಲ್ಲ. ಅಂದ್ರೆ ಇವರಿಗೆ ಆತ್ಮಸಾಕ್ಷಿ ಇಲ್ಲ. ದಲಿತರಿಗೆ ಅನ್ಯಾಯ ಆದಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ತಗೊಂಡಾಗನು ಇದೇ SC ಮಾದೇವಪ್ಪ ದೊಡ್ಡ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ಅವ್ನು ಪ್ರತಿಭಟನೆ ಮಾಡ್ಬೇಕಾಗಿತ್ತು, ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡ್ಬೇಕಾಗಿತ್ತು. ನಮ್ಮ ದಲಿತರಿಗೆ ಸಿಗ್ಬೇಕಾದಂತ ಏನು ಹಣ ಇದೆ ಇವತ್ತು ನೀವು ಗ್ಯಾರಂಟಿಗೆ ಮತ್ತೊಂದು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊರಿ. ಮತ್ತೊಂದು ಕಡೆ ನೀವು ಇವತ್ತು ಎಲ್ಲ ಟ್ಯಾಕ್ಸ್ ಸೇರಿಸಿರಿ. 10 ರೂಪಾಯಿ ಆಗುವಂತ ಬಾಂಡ್ ಇವತ್ತು 100 ರೂಪಾಯಿ ಮಾಡ್ತೀರಿ. 100 ರೂಪಾಯಿ ಇದ್ದಂತ ಬಾಂಡ್ 500 ರೂಪಾಯಿ ಐತೆ. ಮರಣ ಉತ್ತಾರಕ್ಕೆ ಸಹಿತ ನೀವು ಏನು ಒಂದು ಉತ್ತಾರಕ್ಕೆ ಸಹಿತ ಹಣ ನೀವು ಹೆಚ್ಚು ಮಾಡ್ತೀರಿ. ಬೀರು ಬ್ರ್ಯಾಂಡಿ ದಾರು ಎಲ್ಲ ನೀವು ಟ್ಯಾಕ್ಸ್ ಹೆಚ್ಚು ಮಾಡ್ತೀರಿ. ಆದ್ರೆ ಇವತ್ತು ದಲಿತರಿಗೆ ಸಿಗ್ಬೇಕಾದಂತ ಇದಕ್ಕೆ ಯಾಕೆ ಖರ್ಗೆ ಅವರು ಮಾತಾಡೋದಿಲ್ಲ? ಹೇಳೋರು ದಾಖಲೆ ಕೊಡ್ಲಿ. 11,000 ಕೋಟಿ ರೂಪಾಯಿ ಪ್ರಿಯಾಂಕಾ ಖರ್ಗೆ ಅವರು ಬಹಿರಂಗ ಪಡಿಸಲಿ. ನಾವು ತಗೊಂಡಿಲ್ಲ ತೋರಿಸಲಿ, ನಾನು ತೋರಿಸ್ತೀನಿ 11,000 ಕೋಟಿ ಹೆಂಗ್ ಡೈವರ್ಟ್ ಆಗಿದೆ. ಅಂದ್ರೆ ಈ ಕೆಲವು ಚರ್ಚೆ ಆಗ್ತಾ ಇದೆ, ಅಂದ್ರೆ ಈ ಸರ್ಕಾರದ ಆಯುಷ್ಯ ಏನಾಗ್ಬೋದು ನಿಮ್ ಪ್ರಕಾರ? ನೋಡ್ರಿ, ನಾವು ಒಂದು ಮಾತು ಬಹಳ ಸತ್ಯ ಮಾತು ಹೇಳ್ತೀನಿ. ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನ DK ಶಿವಕುಮಾರ್ ಅವರ ಪರಮಾಪ್ತ. ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ DK ಶಿವಕುಮಾರ್ ಕಾನ್ಫರೆನ್ಸ್ ಕಾಲ್ ತಗೋತಾರಲ್ಲ, ಸ್ವಾಮೀಜಿ DK ಶಿವಕುಮಾರ್ ಶಿವಾನಂದ ಪಾಟೀಲ್, ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡ್ರಿ, ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ, ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದು 15 ದಿವಸನಾಗ ನಾವು ಉಳಿಸ್ತೀವಿ, ಅದಕ್ಕೆ ನಿಮ್ಗೆ ಸಹಕಾರ ಇರಲಿ. ಸಿದ್ದರಾಮಯ್ಯ ಒಟ್ಟೆ ಯಾವ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರನ್ನು ನಾವು ಮಾತಾಡಿದ್ವಿ. ನಂದು ಈಗ ಹೇಳಕತ್ತಾರಲ್ರ ಅವ್ರ ಒಕ್ಕಲಿಗರ ಸಮಾವೇಶನಾಗ ಏನು ಹೇಳ್ಯಾರ, ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗೋಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ. ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನೆಂದ್ರೆ, ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕಾದ್ರೆ DK ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ನಿಂತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಈಗಾಗಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಅಲ್ಲಿ ಅವ್ರು ಹೇಳ್ತಾರೆ 50 ಮಂದಿ MLAಗಳು ಎಲ್ಲ ಈಗಾಗಲೇ ಏಕನಾಥ್ ಶಿಂದೆ, ಅಲ್ಲಿದಿಂದ ಯಾರು ಅವ್ರು ಇವರು ಇದ್ರಲ್ರಿ ಅಜಿತ್ ಪವಾರ್, ಇಬ್ಬರಿಗೆ ನಾಮಕರಣ ನಾವು ಮಾಡೀವಿ, ತೊಟ್ಲಾಗು ಹಾಕಿವಿ. ಅವರಿಬ್ರು ಈಗ ಹುಟ್ಟ್ಯಾರ, ನಾಮಕರಣ ಆಗೈತಿ. ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವಸ್ಥೆಗೆ ಬರ್ತಾರೆ, ಸರ್ಕಾರ ಬೀಳ್ತದೆ. 100%. ಅವ್ನು DK ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಸುಮ್ಮ ಮಾತಾಡ್ತಾರೆ ಅವರು. ಸಿದ್ದರಾಮಯ್ಯ ಹೇಳ್ತಾರ ಮೈಸೂರು ಮತ್ತು ಚಾಮರಾಜನಗರನಾಗ ನೀವು 60,000 ಲೀಡ್ ಕೊಡದೇ ಇದ್ರೆ 2 ಲೋಕಸಭಾ ಗೆಲ್ತಿದ್ರೆ ನನ್ನ ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ನೀವು ನನ್ನ ಪರವಾಗಿರುವ ಮಂಡ್ಯದ ನನ್ನ ತಮ್ಮ DK ಸುರೇಶನ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಗ್ತದೆ ಅಂದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಹಳ್ಳಿ ಮಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರುವುದು ತಮ್ಮನ ಹೆಂಗ ಆರಿಸ್ತಿರ್ಬೇಕು. DK ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರನಲ್ಲಿ BJP ಬಂದ್ರೆ ನನಗೈತಿ ಅನ್ನೋದು ಸಿದ್ದರಾಮಯ್ಯ. ಇದೇ ಚಿಂತೆಯಲ್ಲೇ ಅವರಿಬ್ರು ಅದಾರ. ಇದು ಅಸ್ಥಿರತೆ ಕಾಡ್ತಾ ಇದೆ. ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ. ಆಶ್ಚರ್ಯನೂ ಪಡಬೇಡಿ, ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.